ಓಕೆ, ಸೊ ಇವಾಗ ಹೊರಡ್ತಾ ಇದೀವಿ. ಟ್ರಿಪ್ನ 0 ಮಾಡಿದ್ದೀನಿ, ಹೊರಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ 1 hour ಡಿಲೇ ಆಯಿತು. ರೀಸನ್ ನಾನೇ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಬರಬೇಕಿತ್ತು. ತಿಪ್ಟೂರ್ ಹತ್ರ ಬ್ರೇಕ್ ಹಾಕಬೇಕು. ಅಲ್ಲಿ ನನ್ನ ಫ್ರೆಂಡ್ ಬೆಂಗಳೂರಿಂದ ರವಿ ಜಾಯ್ನ್ ಆಗ್ತಾನೆ. ಅವ್ನು ಯೂಶಲಿ ನನ್ನ ಪ್ರಕಾರ ಒಂದು 9:30 ಆಗುತ್ತೆ ಅವ್ನು ರೀಚ್ ಆಗೋದು ಅಂತ ನನ್ನ ಎಸ್ಟಿಮೇಷನ್ ಇತ್ತು. ಆಲ್ರೆಡಿ 9 ಆಗಿಬಿಟ್ಟಿದೆ. ನಾವು ರೀಚ್ ಆಗೋಕ್ಕೂ 2 hours ಬೇಕು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೀಚ್ ಆಗೋಣ. ರೈಡ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 21 kilometers ಆಗಿದೆ. ಸೊ ಇದು 3 days ರೈಡ್ ಪ್ಲ್ಯಾನ್ ಮಾಡಿರೋದು ನಾವು. ಸೊ ಇವಾಗ ನಾವು ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇದು ತಿಪ್ಟೂರ್ ಹತ್ರ ಬರುತ್ತೆ. ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ನಾನು. ಇಲ್ಲಿಂದ ನಂದು ADV 390 GT 650 ಹೋಗ್ತಿದೆ, ಡ್ಯೂಕ್ 250 ಹೋಗ್ತಿದೆ. ಆಲ್ರೆಡಿ ಬೆಂಗಳೂರಿಂದ ನನ್ನ ಫ್ರೆಂಡ್ MT ಬಂದಿದ್ದಾನೆ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ. ಇವಾಗ ಇದು ನಾಗಮಂಗಲ ರೂಟು. ನಾಗಮಂಗಲ, ತಿಪ್ಟೂರು, ಕಡೂರು ಅಂತ ಹೋಗ್ಬಿಟ್ಟು ಆಮೇಲೆ ನಾವು ಜೋಗ್ ಫಾಲ್ಸ್ಗೆ ಹೋಗೋದು. ನಾವು ಜೋಗ್ ಫಾಲ್ಸ್ಗೆ ಹೋಗೋದು ಇನ್ನೂ ಮಿನಿಮಮ್ ಒಂದು 7 hours ಆಗುತ್ತೆ ಆ್ಯಕ್ಚುಲಿ. ಇವಾಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ. ಫುಲ್ಲು ಗೇರ್ಡ್ ಅಪ್ ಆಗಿದ್ದೀವಿ. ಜಯಂತ್ ಅವರು ಗೇರ್ಡ್ ಅಪ್ ಆಗಿದ್ದಾನೆ. ಪ್ರಜ್ವಲ್ ಸ್ವಲ್ಪ ಗೇರ್ಡ್